ಅಮ್ಮ ಮಗಳ ಅನುಬಂಧ. ಒಂದೂರಲ್ಲಿ ಮೇರಿ ಅಂತ ಒಬ್ರಿರ್ತಿದ್ರು. ಅವ್ರಿಗೆ ಮ್ಯಾಗಿ ಅಂತ ಒಂದ್ ಮಗಳಿದ್ರು. ಮೇರಿ ಗಂಡ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಅವತ್ತಿಂದ ಮ್ಯಾಗಿನ ಮೇರಿನೇ ನೋಡ್ಕೋತಿದ್ಲು. ಮೇರಿಗೆ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಆ ವಿಷಯ ಮ್ಯಾಗಿಗ್ ಗೊತ್ತಿಲ್ಲ. ಮೇರಿ ಮ್ಯಾಗಿ ಹತ್ರ ತುಂಬಾ ಸ್ಟ್ರಿಕ್ಟ್ ಆಗಿರೋದ್ ನೋಡಿ ಅವಳಂದ್ರೆ ಮೇರಿಗ್ ಇಷ್ಟ ಇಲ್ಲ ಏನೋ ಅಂತ ಅನ್ಕೊಳ್ಳೋವಳು. ಒಂದಿನ ಮ್ಯಾಗಿ ಅವಳ ಫ್ರೆಂಡಿನ ಬರ್ಡೇ ಪಾರ್ಟಿಗೆ ಹೋಗ್ತೀನಿ ಅಂತ ಹಿಂಗ್ ಕೇಳ್ತಾಳೆ. ಮಾಮ್ ಪ್ಲೀಸ್ ಮಾಮ್, ಇದು ನನ್ ಬೆಸ್ಟ್ ಫ್ರೆಂಡ್ ಬರ್ಡೇ ಪಾರ್ಟಿ, ನನ್ನ ಹೋಗಕ್ ಬಿಡಿ ಮಾಮ್. ಏನ್ ಬೇಕಾಗಿಲ್ಲ ಮ್ಯಾಗಿ, ಮನೇಲೇ ಇರು. ಏನಮ್ಮ ನೀವು ಯಾವಾಗ ನೋಡಿದ್ರು ಪಂಜರದಲ್ಲಿರೋ ಗಿಳಿ ತರ ನಾನು ಇಡ್ತೀರಾ? ನನ್ಗೂ ಸ್ವತಂತ್ರ ಬೇಕಮ್ಮ. ಎಲ್ಲಾರ ಜೊತೆ ಸೇರಿ ಜಾಲಿಯಾಗಿ ತಿರ್ಗಾಡ್ಬೇಕಂತಿದ್ದೆ ಅಲ್ವಾ. ಪ್ಲೀಸ್ ನನ್ನ ಹೋಗಕ್ ಬಿಡಿ ಅಮ್ಮ. ಮ್ಯಾಗಿ, ಐ ಸೆಡ್ ನೋ. ನೋ ಮೀನ್ಸ್ ನೋ ಅಷ್ಟೇ, ನೋ ಮೋರ್ ಡಿಸ್ಕಷನ್. ಹಂಗಂತ ಗಟ್ಟಿಯಾಗಿ ಕಿರ್ಚ್ತಾ ಹೇಳ್ತಾಳೆ. ಅದನ್ ಕೇಳಿದ್ ಮ್ಯಾಗಿಗೆ ತುಂಬಾ ಕೋಪ ಬರುತ್ತೆ. ಅಮ್ಮ ಅವಳಿಗೆ ಫ್ರೀಡಮ್ ಕೊಡ್ತಿಲ್ಲ ಅಂತ ಅನ್ಕೊಂಡು ಆ ಕಷ್ಟದಲ್ಲಿ ಕೋಪ, ಫ್ರಸ್ಟ್ರೇಷನ್ ಎಲ್ಲ ಬರುತ್ತೆ. ಆ ಫ್ರಸ್ಟ್ರೇಷನ್ ಇಂದ ಮ್ಯಾಗಿ ಮೇರಿನ ಹಿಂಗಂತಾಳೆ, ನಿನ್ಗೆ ನಾನಂದ್ರೆ ಇಷ್ಟನೇ ಇಲ್ಲ ಅಮ್ಮ. ಏನು ನಿನಗೆ ಮಗಳ ತರ ಹುಟ್ಟಿದೀನಿ, ಅದಕ್ಕೆ ನೀನ್ ನನ್ನ ಬೆಳೆಸ್ತಿದೀಯ. ನಾನು ಅಪ್ಪ ತರ ಯಾವ ಕಾರ್ ಆಕ್ಸಿಡೆಂಟ್ ಅಲ್ಲೋ ಸತ್ ಹೋಗ್ಬಿಟ್ರೆ ನೀನ್ ನನ್ಗೋಸ್ಕರ ಅಳ್ತೀಯಾ? ನಾನ್ ನಿನ್ಗೆ ಇಷ್ಟಾನೇ ಇಲ್ಲ ಅಲ್ವಾ? ಅದನ್ ಕೇಳಿದ್ ಮೇರಿಗೆ ಹಾರ್ಟ್ ಬ್ರೇಕ್ ಆಗ್ಬಿಡುತ್ತೆ. ಅವಳ ಮಗಳೇ ಅವಳನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ಎಷ್ಟೋ ಹರ್ಟ್ ಆಗುತ್ತೆ. ಆ ಕೋಪದಲ್ಲಿ ಮ್ಯಾಗಿನ ಜೋರಾಗಿ ಹೊಡಿತಾಳೆ. ಅದರಿಂದ ಕೋಪದಿಂದ ಮ್ಯಾಗಿ ಬಟ್ಟೆ ಎಲ್ಲ ಎತ್ಕೊಂಡು ಮನೆಯಿಂದ ಹೋಗ್ಬಿಡ್ತಾಳೆ. ಒಂದ್ ವಾರ ಕಳೆಯುತ್ತೆ. ಮ್ಯಾಗಿ ತಂದೆ ದುಡ್ಡೆಲ್ಲ ಆಗೋಗುತ್ತೆ. ಹಸುವಲ್ಲಿರೋ ಮ್ಯಾಗಿ ಏನ್ ಮಾಡ್ಬೇಕೋ ಅರ್ಥ ಆಗದೆ ಒಂದು ಫಾಸ್ಟ್ ಫುಡ್ ಸೆಂಟರ್ ಮುಂದೆ ಹೋಗಿ ನಿಂತ್ಕೊಂಡಿದ್ಲು. ಹಸುವಿನಲ್ಲಿರೋ ಮ್ಯಾಗಿನ್ ನೋಡಿದ ಫಾಸ್ಟ್ ಫುಡ್ ನಡ್ಸೋಳು ಮ್ಯಾಗಿನ ಕರೆದು ಹಿಂಗ್ ಕೇಳ್ತಾರೆ, ಮಗು ಏನ್ ಬೇಕು ತಾಯಿ, ಹಶ್ವಾಗ್ತಿದ್ಯಾ? ಹಂಗಂತ ಕೇಳ್ತಾಳೆ. ಅದ್ರಿಂದ ಹಸುವಿನಲ್ಲಿರೋ ಮ್ಯಾಗಿ, ಹೌದ್ರಿ, ಬಾ ಬಂದು ಕುತ್ಕೋ, ನಿನ್ಗೋಸ್ಕರ ನಾನು ಫುಡ್ ಪ್ರಿಪೇರ್ ಮಾಡ್ಕೊಡ್ತೀನಿ. ನನ್ನ ಹತ್ರ ದುಡ್ಡಿಲ್ಲ ರೀ. ಅಯ್ಯೋ ಬಾರಮ್ಮ, ನೀನ್ ಬಂದು ಕುತ್ಕೋ. ಹಂಗಂತ ಹೇಳ್ತಾ ಅವಳಿಗೋಸ್ಕರ ಫುಡ್ ಪ್ರಿಪೇರ್ ಮಾಡ್ತಾಳೆ. ಅವಳಿಗಿರೋ ಒಳ್ಳೆ ಮನಸ್ಸು ನೋಡಿ ಮ್ಯಾಗಿ ಕಣ್ಣಲ್ಲಿ ನೀರ್ ಬರುತ್ತೆ. ಅವ್ರ ಹತ್ರ ಹಿಂಗ್ ಹೇಳ್ತಾಳೆ, ನಿಮ್ದೆಷ್ಟು ಒಳ್ಳೆ ಫೇವ್ರೆಟ್ ಡಿಶ್. ನಿಮ್ಗೇನ್ ಗೊತ್ತು ಇದ್ ನನ್ ಫೇವ್ರೆಟ್ ಫುಡ್ ಅಂತ? ನಿಮ್ಮಮ್ಮ ಹೇಳಿದ್ಲು. ಏನು, ನಮ್ಮಮ್ಮ ಹೇಳಿದ್ಲಾ? ಹೌದು, ನಿಮ್ಮಮ್ಮನೇ. ಯಾರಿಗ್ ನೀನಂದ್ರೆ ಇಷ್ಟ ಇಲ್ವೋ ಅವಳ ಮನೆಯಿಂದ ನೀನ್ ಬಂದ್ಬಿಟ್ಟೆ ಅಲ್ವಾ. ಅವಳು ನೀನ್ ಬಿಡ್ ಬಂದಷ್ಟು ಈಸಿಯಾಗಿ ಅವಳು ನಿನ್ನನ್ ಬಿಡಲ್ಲ ಅಮ್ಮ. ಪಾಪ ನಿನ್ ಫೋಟೋ ಇಟ್ಕೊಂಡು ಊರೆಲ್ಲ ಸುತ್ತಾಡ್ತಾ ಹುಡುಕ್ತಿದ್ದಾಳೆ. ಎಲ್ಲಾರ್ನೂ ಕೇಳಿದ್ಲು ನಿನ್ ಬಗ್ಗೆ, ಯಾರಾದ್ರೂ ನೋಡಿದ್ರಾ ಅಂತ. ಊರಲ್ಲಿರೋ ಎಲ್ಲ ರೆಸ್ಟೋರೆಂಟ್ಸ್ಗೆ, ಫಾಸ್ಟ್ ಫುಡ್ ಸೆಂಟರ್ಗೆ ಹೋದ್ಲು. ಕೊನೆಗೆ ನನ್ನ ಹತ್ರ ಬಂದ್ಲು. ನಿನ್ ಫೋಟೋ ತೋರಿಸಿ ಹಿಂಗ್ ಹೇಳಿದ್ಲು, ಇದು ನನ್ನ ಮಗಳ ಫೋಟೋ. ಅವಳು ಇಲ್ಲೇನಾದ್ರೂ ಬಂದ್ರೆ ಅವಳಿಗೆ ಹೇಳಿ ಪ್ಲೀಸ್. ಹರ್ ಮಾಮ್ ರಿಯಲಿ ಮಿಸ್ ಹರ್ ಅನಿ. ಅವಳ ಅಮ್ಮ ಅವಳನ್ನ ತುಂಬಾ ಮಿಸ್ ಮಾಡ್ತಿದ್ದಾಳೆ ಅಂತ. ಪಾಪ ಅವಳ ಹತ್ರ ದುಡ್ಡೂ ಇಲ್ಲ. ಅಷ್ಟ ಹಸುವಿನಿಂದ ಹೆಂಗಿರ್ತಾಳೋ ಏನೋ. ಇನ್ ಕೇಸ್ ಹಸುವಿನಿಂದ ನಿಮ್ಮ ಹತ್ರ ಬಂದ್ರೆ ಅವಳ ಫೇವ್ರೆಟ್ ಡಿಶ್ ಮಾಡ್ಕೊಡಿ ಹಂಗಂತೇಳಿ ನನಗೆ ದುಡ್ಡು ಕೊಟ್ಲು. ನಿಮ್ಮಮ್ಮ ಈಗ ಹೇಳು ಯಾರ್ದೊಳ್ಳೆ ಮನ್ಸು ಹಂಗಂತ ಹೇಳ್ತಾಳೆ. ಅದನ್ ಕೇಳಿದ್ ಮ್ಯಾಗಿ ಅಮ್ಮನ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ತುಂಬಾನೇ ಕಷ್ಟಪಡ್ತಾಳೆ. ಆ ಡಿಶ್ ತಿಂತಿರುವಾಗಲ್ಲ ಅವಳಿಗೆ ಅವ್ರ ಅಮ್ಮನೇ ಜ್ಞಾಪಕ ಬಂದ್ಲು. ಇನ್ನು ಆ ಕಷ್ಟ ತಡ್ಕೊಳಕ್ಕಾಗ್ದೆ ಆ ಫುಡ್ನ ಅಲ್ಲೇ ಬಿಟ್ಬಿಟ್ಟು ತಕ್ಷಣ ಅವ್ರ ಅಮ್ಮ ಹತ್ರ ಹೋಗ್ತಾಳೆ. ಮನೆಗ್ ಹೋಗಿ ಡೋರ್ ಬೆಲ್ ಹೊಡಿತಾಳೆ. ಆಗ ಮೇರಿ ಡೋರ್ ತೆಗಿತಾಳೆ. ಡೋರ್ ತೆಗೆದಿದ ತಕ್ಷಣ ಮ್ಯಾಗಿ ಮೇರಿನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು, ಸಾರಿ ಅಮ್ಮ, ಐ ಆಮ್ ಸೋ ಸಾರಿ, ನಿನ್ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ, ಐ ಆಮ್ ಸೋ ಸಾರಿ ಅಮ್ಮ ಹಂಗಂತ ಅಳ್ತಾ ಇರ್ತಾಳೆ. ಅದಕ್ಕೆ ಸಾರಿ ತಾಯಿ, ತಪ್ಪು ನಂದು. ನಿನ್ನನ್ನ ಅಷ್ಟು ರಿಸ್ಟ್ರಿಕ್ಟ್ ಮಾಡಬಾರ್ದಾಗಿತ್ತು. ನಿಮ್ಮಪ್ಪ ತರ ನಿನ್ಗೂ ಏನಾದ್ರೂ ಆಗತ್ತೇನೋ ಅಂತ ಭಯದಿಂದ ನಾನ್ ನಿನ್ನ ಇಷ್ಟು ರಿಸ್ಟ್ರಿಕ್ಟ್ ಮಾಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಹಂಗಂತ ಹೇಳ್ತಾಳೆ. ಅದಕ್ಕೆ ಮ್ಯಾಗಿ ಅಳ್ತಾ, ಐ ಲವ್ ಯು ಅಮ್ಮ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ತಾಯಿ, ಐ ಲವ್ ಯು ಸೋ ಮಚ್
ಹಂಗಂತ ಇಬ್ರು ಒಬ್ರನ್ನೊಬ್ರನ್ನ ಹಗ್ ಮಾಡ್ಕೊತಾ ಹೇಳ್ಕೊತಾರೆ. ಇನ್ನು ಅವತ್ತಿನಿಂದ ಒಬ್ರ ಮೇಲೆ ಒಬ್ರು ಪ್ರೀತಿನ ಸುರಿತಾ ಇರ್ತಾರೆ. ನೋಡಿದ್ರಲ್ವಾ, ಒಬ್ರ ಮೇಲೆ ಪ್ರೀತಿ ಇದ್ರೆ ನೀವ್ ಅವ್ರಿಗೆ ಹೇಳ್ಬೇಕಾಗಿಲ್ಲ. ಯಾವ್ದೋ ಒಂದಿನ ನೀವ್ ಮಾಡೋ ಕೆಲ್ಸದಿಂದ ಅವರೇ ತಿಳ್ಕೊತಾರೆ. ಅಣ್ಣ ತಂಗಿ ಅನುಬಂಧ. ಒಂದೂರಲ್ಲಿ ಹೆನ್ರಿ ಅಂತ ಒಂದು ಹುಡುಗ ಇದ್ದ. ಅವನಿಗೆ 18 ವಯಸ್ಸು. ಅವನ್ಗೆ 13 ವಯಸ್ಸಲ್ಲಿ ಒಂದ್ ತಂಗಿ ಇದ್ಲು. ಅವಳ ಹೆಸರು ಮೈರಾ. ಮೈರಾ ತುಂಬಾ ನಾಟಿ, ಯಾವಾಗ್ಲೂ ಚಾಲಾಕಿಯಾಗಿರ್ತಿದ್ಲು, ಯಾವಾಗ್ಲೂ ತುಂಬಾ ಮಜವಾಗಿರ್ತಿದ್ಲು. ಹೆನ್ರಿ ಚಿಕ್ಕವಾಗ್ಲೇ ಅವ್ರ ಅಪ್ಪ ಅಮ್ಮ ತೀರ್ಕೋತಾರೆ. ಹಾಗಿಂದ ಹೆನ್ರಿ ಮೈರಾನ ನೋಡ್ಕೋತಿದ್ದ. ಅವರಿಬ್ರು ಒಬ್ರಿಗೊಬ್ರಿಗೆ ಸಹಾಯವಾಗಿರ್ತಿದ್ರು. ಅವರು ಬಡವರಾದ್ರೂ ಪರವಾಗಿಲ್ಲ, ಇರೋದ್ರಲ್ಲಿ ಸಂತೋಷವಾಗಿದ್ರು. ಹೆನ್ರಿ ಮನೆ ಮನೆಗೆ ಹೋಗಿ ನ್ಯೂಸ್ ಪೇಪರ್ಸ್ ಹಾಕ್ತಾ, ಹಂಗೆ ಡೆಲಿವರೀಸ್ ಮಾಡ್ತಾ ಅರ್ನ್ ಮಾಡ್ತಾ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಅವನು ಓದ್ತಾ ಮೈರಾ ನೋಡ್ಕೋತಿದ್ದ. ಒಂದಿನ ಡೆಲಿವರಿಗೆ ಹೋಗ್ತಾ ಅವ್ರ ತಂಗಿನೂ ಕರ್ಕೊಂಡು ಹೋಗ್ತಾನೆ. ಪಾರ್ಸಲ್ ತಗೊಂಡ್ಮೇಲೆ ತಂಗಿ ಮೈರಾ ಅಣ್ಣ ಹತ್ರ ಹಿಂಗ್ ಹೇಳ್ತಾಳೆ, ಅಣ್ಣ ನೀನು ಎಷ್ಟೊತ್ತರಲ್ಲಿ ಈ ಪಾರ್ಸಲ್ನ ಅಲ್ಲಿ ತಗೊಂಡ್ ಹೋಗ್ತೀಯಾ? ನೀನೇ ಹೇಳು, ಎಷ್ಟೊತ್ತಿಗೆ ಡೆಲಿವರಿ ಮಾಡಬೇಕು? ನಾರ್ಮಲ್ ಆಗಾದ್ರೆ ಅದನ್ನ ಕೊಡಕ್ಕೆ 10 ನಿಮಿಷ ಆಗತ್ತೆ. 10 ನಿಮಿಷದಲ್ಲಿ ಅದನ್ನ ಕೊಟ್ಬಿಟ್ಟು ಬರಕ್ಕಾಗತ್ತಾ? ಹಂಗಂತಾಳೆ. ಅದನ್ ಕೇಳಿದ್ ಹೆನ್ರಿ ಸರಿ ಅಂತ ತಲೆ ಅಲ್ಲಾಡ್ಸಿ ಬೇಗ ಓಡೋಡಿ ಹೋಗಿ ಡೆಲಿವರಿ ಮಾಡಿ ಮೈರಾ ಹತ್ರ ಬರ್ತಾನೆ. ಆಮೇಲೆ ಅದನ್ನ ನೋಡಿದ್ ಮೈರಾ, ಏ ಅಣ್ಣ ನೀನ್ ಸೂಪರ್, ನಮ್ಮ ಅಣ್ಣ ಸೂಪರ್ ಹೀರೋ ಹಂಗಂತ ಹೊಗಳ್ತಾಳೆ. ಹಂಗೆ ಅವರಿಬ್ರು ಯಾವಾಗ್ಲೂ ಸಂತೋಷವಾಗಿರ್ತಿದ್ರು. ಮೈರಾ ಆನಂದಕ್ಕೋಸ್ಕರ ಹೆನ್ರಿ ಯಾವಾಗ್ಲೂ ಡೆಲಿವರಿ ಬೇಗ ಮಾಡಿ ಮನೆಗ್ ಬರ್ತಿದ್ದ. ಹಂಗೆ ಅವರಿಬ್ರು ಎಷ್ಟೋ ಸಂತೋಷದಿಂದ ಕಳೀತಿದ್ರು. ಒಂದಿನ ಮೈರಾ ಮೂಗಿಂದ ರಕ್ತ ಬಂದಿದ್ ನೋಡಿ ಹೆನ್ರಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ಸ್ ಅವಳನ್ನ ಪರೀಕ್ಷೆ ಮಾಡಿ ಅವಳಿಗೆ ನಾಸ್ಟ್ರಲ್ ಟ್ಯೂಮರ್ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಡಾಕ್ಟರ್ ಹೆನ್ರಿ ಹತ್ರ, ನೋಡು ಹೆನ್ರಿ, ನಿನ್ ತಂಗಿಗೆ ನಾಸ್ಟ್ರಲ್ ಟ್ಯೂಮರ್ ಇದೆ, ಆದ್ರೆ ಭಯ ಪಡೋ ವಿಷಯ ಏನಿಲ್ಲ. ಯಾಕಂದ್ರೆ ಫಸ್ಟ್ ಸ್ಟೇಜ್, ಈಗಲೇ ಟ್ರೀಟ್ಮೆಂಟ್ ಮಾಡಿದ್ರೆ ಪೂರ್ತಿಯಾಗಿ ಅದನ್ನ ತೊಲಗಿಸ್ಬೋದು. ಆದ್ರೆ ಅದಕ್ಕೆ 10 ಲಕ್ಷ ಖರ್ಚಾಗುತ್ತೆ ಹಂಗಂತ ಹೇಳ್ತಾರೆ. ಅದನ್ ಕೇಳಿದ ಹೆನ್ರಿಗೆ ಏನ್ ಮಾಡ್ಬೇಕೋ ಅರ್ಥ ಆಗಿಲ್ಲ. ಹಾಸ್ಪಿಟ್ಲಿಂದ ಆಚೆ ಬರ್ತಾನೆ. ಯಾರನ್ನಾದ್ರೂ ಸಾಲ ಕೇಳೋಣ ಅಂದ್ರೆ ಅವನಿಗೆ ಗೊತ್ತಿರೋರಲ್ಲಿ ಶ್ರೀಮಂತರು ಯಾರೂ ಇಲ್ಲ. ಹಂಗೆ ಏನ್ ಮಾಡ್ಬೇಕೋ ಅರ್ಥ ಆಗದೆ ಅಳ್ತಾ ರೋಡ್ ಮೇಲೆ ಕುತ್ಕೋತಾನೆ. ಅಳ್ತಾ ಆಕಾಶದ ಕಡೆ ನೋಡ್ತಾ, ಅಮ್ಮ, ಅಪ್ಪ, ನೀವು ಹೋಗ್ತಾ ಹೋಗ್ತಾ ಮೈರಾ ಬಾಧ್ಯತೆ ನನಗ್ ಕೊಟ್ರಿ, ಆದ್ರೆ ನನ್ನ ಕೈಯಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ತಿಲ್ಲ. ನಂತರ ಬಡ ಅಣ್ಣನ್ಗೆ ತಂಗಿಯಾಗುಟ್ಟಿದ್ದಕ್ಕೆ ಹಾಸ್ಪಿಟ್ಲಲ್ಲಿ ಕಷ್ಟ ಪಡ್ತಿದ್ದಾಳೆ. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಹಂಗಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಅವನ ಹತ್ರ ಒಂದು ಪಾಂಪ್ಲೆಟ್ ಪೇಪರ್ ಹಾರ್ಕೊಂಡ್ ಬರುತ್ತೆ. ಆ ಪಾಂಪ್ಲೆಟ್ ಅಲ್ಲಿ 500 ಮೀಟರ್ ರನ್ನಿಂಗ್ ರೇಸ್ ಬಗ್ಗೆ ಇದೆ. ಆ ಪೋಟಿಯಲ್ಲಿ ಗೆದ್ದವ್ರಿಗೆ 10 ಲಕ್ಷ ಪ್ರೈಸ್ ಮನಿ. ಅದನ್ನ ನೋಡಿದ ಹೆನ್ರಿಗೆ ಮತ್ತೆ ಅವ್ರ ತಂಗಿನ ಕಾಪಾಡ್ಕೋಬಹುದು ಅನ್ನೋ ಧೈರ್ಯ ಬರುತ್ತೆ. ಆಕಾಶದ ಕಡೆ ನೋಡ್ತಾ, ನನ್ನ ತಂಗಿನ ಬದುಸ್ಕೊಳಕ್ಕೆ ಇನ್ನೊಂದು ಚಾನ್ಸ್ ಕೊಟ್ರ ಡ್ಯಾಡ್? ಇಷ್ಟು ದಿನ ಅವಳ ಆನಂದಕ್ಕೋಸ್ಕರ ಓಡ್ತಿದ್ದೆ, ಈಗ ಅವಳನ್ನ ಉಳ್ಸ್ಕೊಳಕ್ಕೋಸ್ಕರ ಓಡ್ತೀನಿ. ಹಂಗಂತ ಮನ್ಸಲ್ಲಿ ಅನ್ಕೊಂಡು ತಕ್ಷಣ ಆ ರೇಸ್ಗೆ ಅವನ ಹೆಸರನ್ನ ನಮೂದಿ ಮಾಡ್ಕೊಳ್ಳೋದಕ್ಕಾಗಿ ಹೋಗ್ತಾನೆ. ಅಲ್ಲಿ ಒಬ್ಬ ವಾಚ್ಮನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲಾರ ಹೆಸರು ಬರ್ಕೋತಾ ಇರ್ತಾರೆ. ಆಗ ಹೆನ್ರಿ ಅವ್ರ ಹತ್ರ ಹೋಗಿ, ಸರ್, ನಾನು ಈ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಪ್ಲೀಸ್ ನನ್ನ ಹೆಸರು ಬರ್ಕೊಳ್ಳಿ ಸರ್ ಹಂಗಂತ ಕೇಳ್ತಾನೆ. ಅದಕ್ಕೆ ಆ ವಾಚ್ಮ್ಯಾನ್, ಬರ್ಕೋತೀನಿ, ಆದ್ರೆ ನಿನ್ನ ಹತ್ರ ಸ್ಪೋರ್ಟ್ಸ್ ಶೂ ಇದೆಯಾ? ಇಲ್ಲ ಸರ್. ಇಲ್ಲ ಅಂದ್ರೆ ಹೆಂಗಪ್ಪ, ಸ್ಪೋರ್ಟ್ಸ್ ಶೂ ಕಂಪಲ್ಸರಿ. ಇಲ್ಲ ಸರ್, ರೇಸ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾನು ಸ್ಪೋರ್ಟ್ಸ್ ಶೂಸ್ ತರ್ತೀನಿ, ನನ್ನ ಹೆಸರು ಬರ್ಕೊಳ್ಳಿ ಪ್ಲೀಸ್ ಹಂಗಂತ ರಿಕ್ವೆಸ್ಟ್ ಮಾಡ್ತಾನೆ. ಅದನ್ನ ಕೇಳಿದ್ ವಾಚ್ಮ್ಯಾನ್, ನಿನ್ನ ನೋಡ್ತಿದ್ರೆ ಒಳ್ಳೆ ಹುಡುಗ ತರ ಕಾಣಿಸ್ತಿದ್ಯಾ. ಸರಿ, ನಿನ್ನ ಹೆಸರು ಬರಿತಿದ್ದೀನಿ, ನಾಳೆ ರೇಸ್ಗೆ ಸ್ಪೋರ್ಟ್ಸ್ ಶೂ ಇಲ್ದೆ ಬರ್ಬೇಡ, ಆಯ್ತಾ? ಹಂಗಂತ ಹೇಳಿ ಹೆನ್ರಿ ಹೆಸರು ಬರ್ಕೋತಾನೆ. ಆಮೇಲೆ ಹೆನ್ರಿ ಅವ್ರಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೋಗ್ತಾರೆ. ಇದೆಲ್ಲ ಪಕ್ಕದಲ್ಲಿರುವ 3 ಹುಡುಗರು ಕೇಳ್ತಿರ್ತಾರೆ. ಅದ್ರಲ್ಲೊಬ್ಬ, ಲೋ, ಇವನೇ ಅಲ್ವಾ ಡೆಲಿವರಿ ಬಾಯ್? ಇವನೇನಾದ್ರೂ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರೈಸ್ ಮನಿ ಇವನ್ಗೆ. ಹಂಗಾದ್ರೂ ಇವಳನ್ನ ರೇಸ್ ಅಲ್ಲಿ ಎಂಟ್ರಿ ಆಗದೆ ನೋಡ್ಕೋಬೇಕು. ಹಂಗಂತಂತ ಅವ್ರು 3 ಜನ ಪ್ಲಾನ್ ಮಾಡ್ಕೊಂಡು ಹೆನ್ರಿನ ಫಾಲೋ ಮಾಡ್ತಾ ಇರ್ತಾರೆ. ಹೆನ್ರಿ ಅವನು ಎಷ್ಟೋ ದಿನದಿಂದ ಕೂಡ್ ಹಾಕಿದ ದುಡ್ಡನ್ನ ಹಾಕಿ ಒಂದು ಸ್ಪೋರ್ಟ್ಸ್ ಶೂ ತಗೊಂಡು ಆ ಸ್ಪೋರ್ಟ್ಸ್ ಶಾಪ್ ಇಂದ ಆಚೆ ಬರುವಾಗ ಆ 3 ಹುಡುಗರಲ್ಲಿ ಒಂದು ಹುಡುಗ ಅವನ್ ಕೈಯಲ್ಲಿರುವ ಶೂ ಅನ್ನು ತಗೊಂಡು ಅಲ್ಲಿಂದ ಹೊರಡ್ಬಿಡ್ತಾನೆ.
ಅದನ್ನ ನೋಡಿದ ಹೆನ್ರಿ ಆ ಹುಡುಗನಿಂದೆ ಓಡ್ತಾನೆ. ಆ ಹುಡುಗ ಓಡಾಡ್ತಾ ಓಡಾಡ್ತಾ ಹೋಗಿ ಬ್ರಿಡ್ಜ್ ಹತ್ರ ಬರ್ತಾನೆ. ಹೆನ್ರಿ ಅವನ್ನ ಹಿಡ್ಕೊಳಕ್ ಹೋಗ್ತಿದ್ದಾಗ ಮಿಕ್ಕಿರೋ ಇಬ್ರು ಸೇರಿ ಹೆನ್ರಿನ ಹೊಡಿತಿರ್ತಾರೆ. ಹೆನ್ರಿ ಹೆಂಗಾದ್ರೂ ಶೂ ತಗೋಬೇಕು ಅಂತ ಬರ್ತಿದ್ದಾಗ ಇನ್ನ ಏನ್ ಮಾಡ್ಬೇಕು ಅಂತ ತಿಳಿದೆ ಆ ಹುಡುಗ ಆ ಶೂನ ಬ್ರಿಡ್ಜ್ ಮೇಲೆಯಿಂದ ನೀರೊಳಗಡೆ ಹಾಕ್ತಾನೆ. ಅದನ್ನ ನೋಡಿದ ಹೆನ್ರಿ ಒಂದ್ ನಿಮಿಷನೂ ಯೋಚನೆ ಮಾಡದೆ ಅವನು ಸಹ ಶೂಸ್ಗೋಸ್ಕರ ನೀರೊಳಗಡೆ ಜಂಪ್ ಮಾಡ್ತಾನೆ. ಅದನ್ನ ನೋಡಿ ಅವ್ರ 3 ಜನ ಶಾಕ್ ಆಗ್ತಾರೆ. ಎಲ್ಲಿ ಹೆನ್ರಿ ಸತ್ತೋಗ್ತಾನೆ ಅಂತ ಅನ್ಕೊಂಡು 3 ಜನ ಅವನ್ನ ಕಾಪಾಡಕ್ಕೆ ನೀರಲ್ಲಿ ಜಂಪ್ ಮಾಡ್ತಾರೆ. ಹಂಗೆ ಎಷ್ಟೋ ಪ್ರಯತ್ನ ಮಾಡಿದ್ಮೇಲೆ ಹೆನ್ರಿನ ಶೂಸ್ನ ದಡಕ್ ಕರ್ಕೊಂಡ್ ಬರ್ತಾರೆ. ದಡಕ್ ಕರ್ಕೊಂಡ್ ಬಂದಿದ್ ಹೆನ್ರಿನ ಅವ್ರ 3 ಜನ ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳಿದ್ರು. ಅದಕ್ಕೆ ಹೆನ್ರಿ ಅವ್ರ 3 ಜನ ಹತ್ರ ಎಲ್ಲಾ ವಿಷಯ ಹೇಳ್ತಾರೆ. ಅವ್ರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಅದನ್ ಕೇಳಿ ಹಿಂಗಂತಾರೆ, ಈ ರೇಸಲ್ಲಿ ನಾವ್ 4 ಜನ ಓಡೋಣ. ನಮ್ 4 ಜನದಲ್ಲಿ ಯಾರ್ ಗೆದ್ರು ನಮ್ ತಂಗಿ ಮೈರಾನ ಕಾಪಾಡೋಣ, ಸರಿನಾ? ಹಂಗಂತ ಕೈ ಜೋಡಿಸ್ತಾರೆ. ಹಂಗೆ ಅವ್ರ 4 ಜನ ರೇಸಲ್ ಜಾಯ್ನ್ ಆಗ್ತಾರೆ. ಆ ರೇಸಲ್ ಗೆದ್ದಿದ್ ಪ್ರೈಸ್ ಮನಿಯಲ್ಲಿ ಮೈರಾ ಪ್ರಾಣ ಕಾಪಾಡ್ತಾರೆ. ಹಂಗೆ ಈ ಇನ್ಸಿಡೆಂಟ್ ಇಂದ ಮೈರಾಗೆ ಒಬ್ರಲ್ಲ 4 ಕಣ್ಣಂದ್ರು ಸಿಕ್ಕಿದ್ರು.